ಸೊ ಬಿ ಪಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಸಾರಿ ಎರರ್ ಬಂದಿತ್ತು, ರೈಟ್? ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಕರೆಕ್ಟ್? ಸೊ ಇವಾಗ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ಮತ್ತೇನಾದ್ರು ಎರರ್ ಬರ್ತಿದ್ಯಾ ಅಂತ ಚೆಕ್ ಮಾಡೋಣ. ಸೊ ಸ್ಟಿಲ್ ಸೇಮ್ ಎರರ್ ಬರ್ತಿದೆ ಅಂದ್ರೆ ವಿಲ್ ಡೂ ದ ಚೇಂಜಸ್. ಓಕೆ, ಸೊ ಎಲ್ಲ ಅಡ್ರೆಸ್ ಡೀಟೇಲ್ಸ್, ಸೊ ರಿಕ್ವೈರ್ಮೆಂಟ್. ಸೊ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಇದೆಲ್ಲ ಕಾಮನ್ ರಿಕ್ವೈರ್ಮೆಂಟ್ ಆಗಿ ಯೂಸ್ ಮಾಡ್ತಿರ್ತಾರೆ ಯಾವುದೇ ವೆಂಡರ್ ಆದ್ರೂ, ಇಟ್ ಇಸ್ ಪರ್ಸನಲ್ ಆರ್ಗನೈಸೇಷನ್ ಆರ್ ಗ್ರೂಪ್. ಸೊ ಯಾವ್ದಾದ್ರು ಕೂಡ ಯೂಸ್ ಆಗ್ತದೆ. ಸೊ ಆನ್ ಬೇಸಸ್ ಸೊ ನಿಮ್ಗೆ ಅದು ಏನ್ ಡೇಟಾ ಇರುತ್ತೆ ಯೂಸ್ ಆಯ್ತು, ಸೊ ಅದನ್ನ ನಾವು ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಇದೇನಕ್ಕೆ ಅಂದ್ರೆ ರೆಫರೆನ್ಸ್ ಪರ್ಪಸ್ಗೋಸ್ಕರ. ಸೊ ಲೈಕ್ ವೆಂಡರ್ ಡೀಟೇಲ್ಸ್ ಬೇಕಲ್ವಾ? ಸೊ ನೀವು ಪೇಮೆಂಟ್ ಮಾಡ್ತೀರಾ ಅಂದ್ರೆ ಯಾವ ವೆಂಡರ್ ಮಾಡ್ತೀರಾ, ಸೊ ಅದೇ ತರ ವೆಂಡರ್ ಮಲ್ಟಿಪಲ್ ವೆಂಡರ್ಸ್ ಇದ್ರೆ ಸೊ ಯಾವ ತರ ಐಡೆಂಟಿಫೈ ಮಾಡ್ತೀರಾ ಸೇಮ್ ನೇಮ್ ಅಲ್ಲಿ ಇದ್ದಾಗ. ಓಕೆ, ಸೊ ಅದಕ್ಕೋಸ್ಕರ ಇದೆಲ್ಲ ಡೇಟಾಸ್ ನ ಮೇಂಟೈನ್ ಮಾಡ್ಕೊಂಡು. ಸೊ ಲೆಟ್ ಮಿ ಕ್ರಿಯೇಟ್ ನಾವು. ಸೊ ನಾವು ಲಾಸ್ಟ್ ಅಲ್ಲೇ ಕ್ರಿಯೇಟ್ ಮಾಡಿದ್ವಿ, ಒಂದು ಅರೇಂಜ್ ಪಿಕ್ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ರೇಂಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಐ ವಿಲ್ ಗೋ ಟು ದ ಎಡಿಟ್ ಮೋಡ್. ಸೊ ಸ್ವಿಚ್ ಬಿಟ್ವೀನ್ ಡಿಸ್ಪ್ಲೇ ಅಂಡ್ ಚೇಂಜ್ ಇದೆಯಲ್ಲ, ಸೊ ಡಿಸ್ಪ್ಲೇ ಇದೆ. ಸೊ ಕ್ಲಿಕ್ ಆನ್ ಎಡಿಟ್. ಸೊ ಇವಾಗ ನನಗೆ F5 ವೆಂಡರ್ಗೆ ಇನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ F5 ವೆಂಡರ್ ಸಪ್ಲೈಯರ್ಗೆ ಏನಿತ್ತು FLV001, ರೈಟ್? ಸೊ ಅದನ್ನ ಪಿಕ್ ಮಾಡ್ಕೊಂಡು ಸೊ ಇದು ಬಂದ್ಬಿಟ್ಟು FLV00 ಬಂದ್ಬಿಟ್ಟು ಫೈನಾನ್ಸ್ ಸಪ್ಲೈಯರ್ಗೆ, ಇದನ್ನ ಬಂದ್ಬಿಟ್ಟು MMಗೆ. ಸೊ ಇದೇನಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂತ ಇರೋದು, ನಾವು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಇದನ್ನ ಫೈನಾನ್ಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಂತಿದೀವಿ. ಸೊ ರಿಮೈನಿಂಗ್ ಇರೋದು MMಗೆ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಸೊ ಇವಾಗ ಫೈನಾನ್ಸ್ಗೆ ಎಕ್ಸ್ಟೆಂಡ್ ಮಾಡುವಾಗ ನಮಗೆ ಕಂಪನಿ ಕೋಡ್ ಡೀಟೇಲ್ಸ್ ಹಾಕ್ಬೇಕು, ಅಂದ್ರೆ ಯಾವ GLಗೆ ಬ್ಯಾಲೆನ್ಸಸ್ ಟ್ರಿಗರ್ ಆಗ್ಬೇಕು. ಸೊ ಕ್ಲಿಕ್ ಆನ್ ದ ಸಪ್ಲೈಯರ್. ಸೊ ಗೋ ಟು ದ ಕಂಪನಿ ಕೋಡ್, ಎಂಟರ್ ದ ಕಂಪನಿ ಕೋಡ್ here. ಸೊ ರಿಕನ್ಸಿಲೇಷನ್ ಅಕೌಂಟ್ ನಾವೇನ್ ಮೇಂಟೈನ್ ಮಾಡಿದ್ವಿ ಅದೇ ರಿಕನ್ಸಿಲೇಷನ್ ಅಕೌಂಟ್ ಅಂತ ತಗೊಳ್ಳೋದು. ಸೊ ನಾವು ಐ ವಿಲ್ ಟ್ರೈ ಟು ಸೇವ್. ನೋಡಿ ಇಲ್ಲಿ ಸಪ್ಲೈಯರ್ದು ನಂಬರ್ ಇಂದ ಸೆಂಟರ್ ಮೇಲೆ ತಗೊಂತಾ ಇದೆ. ಸೊ ವಾಟ್ ಐ ವಿಲ್ ಡೂ ಇಸ್, ಸರಿಯಾಗಿ ಬಂತು ನಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ. ಇವಾಗ ಚೇಂಜಸ್ ಮಾಡೋಣ. SIMG ಹೋಗೋಣ. ಸೊ SIMGಲಿ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ಸ್ ಹೋಗೋಣ. ವೇರ್ ಈಸ್ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್? ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್, ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್. ಇಲ್ಲಿ ಹೋಗ್ಬಿಟ್ಟು ಸೊ ಕಸ್ಟಮರ್ ಅಂಡ್ ವೆಂಡರ್ ಇಂಟಿಗ್ರೇಷನ್, ಸೊ ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸ್ ಫಾರ್ ವೆಂಡರ್ ಇಂಟಿಗ್ರೇಷನ್, ಅಸೈನ್ ಕೀಸ್, ಸೊ ಡಿಫೈನ್ ಅಸೆಸ್ಮೆಂಟ್ ಟು ಬಿಸ್ನೆಸ್ ವೆಂಡರ್. ಸೊ ಇಲ್ಲಿ ನಾವು ಏನ್ ಮೇಂಟೈನ್ ಮಾಡಿದ್ವಿ ಅಷ್ಟು ಚೆಕ್ ಮಾಡ್ತಾರೆ. HCLV ಅಂತ ಮಾಡಿದ್ವಿ ನಾವು. ಸೊ ವಿಲ್ ಚೆಕ್ ಎಕ್ಸೆಲ್ HCLV ಕರೆಕ್ಟ್. ಓಕೆ, ಸೊ HCLVಗೆ ಐ ವಿಲ್ ಸೆಲೆಕ್ಟ್. ಸೊ ಎಕ್ಸ್ಟರ್ನ್ ಅಲ್ಲಿ ಡಿಫೈನ್ ಮಾಡ್ಬಿಟ್ಟಿದೀವಿ. ಸೊ ಇದೇ ಇಶ್ಯೂ ಆಗಿರೋದು. ಸೊ ಎಲ್ಲಿ ಎಕ್ಸ್ಟರ್ನ್ ಡಿಫೈನ್ ಮಾಡಿದೀನಿ, ನಾವು ನಂಬರ್ ಏನ್ ಮೇಂಟೈನ್ ಮಾಡಿದ್ವಲ್ಲ ಅಲ್ಲಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇನ್ನೊಂದು ಸ್ಕ್ರೀನ್ ಅಲ್ಲಿ ಇನ್ನೊಂದು SCM ಸ್ಕ್ರೀನ್ ಓಪನ್ ಮಾಡ್ಕೊಂಡು
financial accounting, accounts payable and receivable, supplier accounts, master data. ಸೊ ಪ್ರಿಪರೇಷನ್ಸ್. ಸೊ ಇಲ್ಲಿ ನಂಬರ್ ಇಂಡಸ್ಟ್ನ ಚೆಕ್ ಮಾಡ್ಕೊಂಡು, ಸೊ ನಂಬರ್ ಇಂಡಸ್ಟ್ ಏನು ಮೇಂಟೈನ್ ಮಾಡಿದೀವಿ ಅದು ಚೆಕ್ ಮಾಡ್ಕೊಂಡು, ಸೊ ಕ್ರಿಯೇಟ್ಗೆ ಹೋಗಿ ಡಿಸ್ಪ್ಲೇಗೆ ಹೋಗಿ, ಸೊ ಯಾವ ನಂಬರ್ ಇಂಡಸ್ಟ್ ತಗೊಂಡಿದ್ದೀವಿ ನಾವು, ಸೊ ಈ ನಂಬರ್ ಇಂಡಸ್ಟ್ ಎಚ್ ಸಿ. ಸೊ ಎಚ್ ಸಿಗೆ ಹೋಗೋಣ. ಸೊ ಎಚ್ ಸಿ, ಸೊ ಎಡಿಟ್ ಎಚ್ ಸಿ. ಸೊ ಎಕ್ಸ್ಟರ್ನಲ್ ಅಂತ ತಗೊಂತಾ ಇದೆ, ಸೊ ನಾವು ಬಟ್ ಎಕ್ಸ್ಟರ್ನಲ್ ತಗೊಂಡಿಲ್ಲ, ಸೊ ಅಲ್ಲಿ ನನಗೆ ಎರರ್ ತೋರಿಸ್ತಾ ಇಲ್ಲ, ಇಂಟರ್ನಲ್ ಎರರ್ ಅಲ್ವಾ. ಚೆಕ್. Number ranges for accounting group has not been defined as action. Okay. So now keep it external it is. So we now external ತಗೊಂಡು maintain ಮಾಡ್ಕೊ. ಸೊ ಎಕ್ಸ್ಟರ್ನಲ್ ನಂಬರ್ ಏನು ಇಂಟರ್ನಲ್ ನಂಬರ್ ಏನಂದ್ರೆ ಸೊ ಸೇಮ್ ಆಸ್ ತಗೊಳುತ್ತೆ ನಂಬರ್ ಏನು ಅಷ್ಟೇ. ಓಕೆ, ಸೊ ಅದಕ್ಕೋಸ್ಕರ ಎಕ್ಸ್ಟರ್ನಲ್ ನಂಬರ್ ಇಂಡಸ್ ಅಂಡ್ ನಂಬರ್ ಇಂಡಸ್ ಐ ವಿಲ್ ಸೇವ್ ನಾವು. ಇವಾಗ ಸೇವ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಏನ್ ಹೇಳಿ. ಸೊ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಬಿ ಪಿ ರೋಲ್ದು ನನಗೆ ಅಲ್ಲಿ ಪಿಕ್ ಆಗ್ತಾ ಇಲ್ಲ ಪ್ರಾಪರ್ ಆಗಿ. ಐ ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ಅಸೈನ್ ನಂಬರ್ ಎಷ್ಟು ವೆಂಡರ್ ಅಕೌಂಟ್ಸ್ ಇದೆ ಅಲ್ವಾ, ವೆಂಡರ್ ಅಕೌಂಟ್ಸ್ ತಗೊಂಡು, ಸೊ ನಮ್ದು ಎಫ್ ಐ ವೆಂಡರ್ ಆಗಿದ್ರೆ ಇಲ್ಲಿ ಚೆಕ್ ಮಾಡ್ಕೋಬೇಕು ನಾವು. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಎಚ್ ಸಿ ಎಲ್ ವಿ ಅಂತ ನಾವು ಹಾಕೊಂಡು, ಎಚ್ ಸಿ ಎಲ್ ವಿ, ಎಚ್ ಸಿ ನಂಬರ್ ಇಂಟ್ರೆಸ್ಟ್ ಕರೆಕ್ಟ್ ಆಗಿದೆ. ಓಕೆ, ಬಟ್ ಏನ್ ಮಿಸ್ ಆಗಿದೆ ಅಂತ ಗ್ರೂಪ್ ಅಲ್ಲಿ ನೋಡೋಣ. ಡಿಫೈನ್ ಗ್ರೂಪ್ ಅಂಡ್ ಲೇಔಟ್ಸ್ ಇದ್ರೆ ಸೊ ಇಲ್ಲಿ ಚೆಕ್ ಮಾಡಬೇಕು. ಸೊ ಎಚ್ ಸಿ ಎಲ್ ವಿ ಎಂಟರ್, ಗೋ ಟು ದ ಡೀಟೇಲ್ಸ್, ಇದೆಲ್ಲ ಮೆಂಟೈನ್ ಮಾಡ್ತೀವಾ. ಓಕೆ, ಸೊ ಕೀಪ್ ಇಟ್ ದ ಸೇಮ್, ಡೋಂಟ್ ಡೂ ಎನಿ ಚೇಂಜಸ್. ಸೊ ಇವಾಗ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಇದೆಯಲ್ಲ, ಸೊ ಇಲ್ಲಿ ನಾವು ಎಸ್ ಎ ಪಿ ಬಿಸ್ನೆಸ್ ಪಾರ್ಟ್ನರ್ಗೆ ಹೋಗಿ, ಬಿಸ್ನೆಸ್ ಪಾರ್ಟ್ನರ್ ಬೇಸಿಕ್ ಸೆಟ್ಟಿಂಗ್ಸ್, ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್, ನಾವು ರೋಲ್ಸ್ ನ ಡಿಫೈನ್ ಮಾಡಿದ್ವಲ್ಲ ಅದು. ಓಕೆ, ಸೊ ನಿಮ್ಗೆ ಇದೆಲ್ಲ ಕಂಪ್ಲೀಟ್ ರೆಕಾರ್ಡಿಂಗ್ ಅಲ್ಲಿ ಇದೆ ಆಲ್ರೆಡಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಹೇಳಿರೋದು. ಸೊ ಎಲ್ಲೆಲ್ಲಿ ಡಿಫೈನ್ ಮಾಡಿದ್ವಿ ಬಿ ಪಿ ರೋಲ್ಸ್ ಅಂತ, ಇವಾಗ ಜಸ್ಟ್ ನೋಡ್ಕೊಳ್ಳಿ ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಪಾತಲ್ಲಿ ಅಷ್ಟೇ. ಸೊ ಡಿಫೈನ್ ಬಿ ಪಿ ರೋಲ್ಸ್ಗೆ ಹೋಗ್ಬಿಟ್ಟು, ಸೊ ನಾವು ಡಿಫೈನ್ ಮಾಡಿರೋ ರೋಲ್ನ ಒಂದ್ಸಲ ಚೆಕ್ ಮಾಡ್ಕೋಣ, ಏನ್ ರೋಲ್ ಡಿಫೈನ್ ಮಾಡಿದ್ವಿ ನಾವು ಅಂತ. ಬಿ ಪಿ, ಸೊ ಬಿ ಪಿ ರೋಲ್ ಏನ್ ಡಿಫೈನ್ ಮಾಡಿದ್ವಿ ನಾವು, ಎಚ್ ಸಿ ಎಲ್ ಬಿ ಪಿ ಅಂತ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದನ್ನ ತಗೊಂಡ್ಬಿಟ್ಟಿದ್ವಿ ನಾವು, ಎಚ್ ಸಿ ಎಲ್ ಬಿ ಪಿ ಅಂತ. ಕರೆಕ್ಟ್, ಸೆಲೆಕ್ಟ್ ದಿಸ್ ಡೀಟೇಲ್ಸ್. ಇಲ್ಲಿ ನಾವು ರೋಲ್ ಕ್ಯಾಟಗರಿ ಮೇಂಟೈನ್ ಮಾಡಿಲ್ಲ ನೋಡಿ, ಬ್ಲಾಂಕ್ ಇದೆ. ಸೊ ವಿಲ್ ಮೇಂಟೈನ್ ದ ರೋಲ್ ಕ್ಯಾಟಗರಿ ನಾವು ಫೈನಾನ್ಸ್ ಟು ಎಂಟರ್ ಅಂಡ್ ಸೇವ್ ಇಟ್. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವು ಬಿ ಪಿ ಕ್ರಿಯೇಟ್ ಮಾಡಿ ಟ್ರೈ ಮಾಡಿ. ಸೊ ವಿಲ್ ಓಪನ್ ಒನ್ ಮೋರ್ ಸ್ಕ್ರೀನ್, ಗೋ ಟು ಬಿ ಪಿ ನಾವು. ಓಕೆ, ಸೊ ಆಲ್ರೆಡಿ ಎಕ್ಸ್ಟೆಂಡ್ ಆಗ್ಬಿಟ್ಟಿದೆ ನಮಗೆ, ಸೊ ರೇಂಜಸ್, ಸೊ ಅದನ್ನೇ ಎಕ್ಸ್ಟೆಂಡ್ ಮಾಡಿ ಟ್ರೈ ಮಾಡಿ. ಸೊ ಇದು ನೋಡಿ, ಆಲ್ರೆಡಿ ಎಕ್ಸ್ಟೆಂಡ್ ಆಗಿತ್ತು. ಕರೆಕ್ಟ್, ಸೆಲೆಕ್ಟ್ ದಿಸ್. ಸೊ ಬಿಸ್ನೆಸ್ ಪಾರ್ಟ್ನರ್ಸ್ ರೋಲ್. ಓಕೆ, ಸೊ ಇದನ್ನ ಚೇಂಜ್ ಮಾಡಲ್ ಇದೆ. ಸೆಲೆಕ್ಟ್ ದಿಸ್ ಎಫ್ ಎಲ್ ವಿ ಫೈನಾನ್ಸ್ ಸಪ್ಲೈಯರ್ಸ್. ಸೊ ಕಂಪನಿ ಕೋಡ್ ಹೋಗೋಣ. ಸೊ ಇಲ್ಲಿ ಎಚ್ ಸಿ ಎಲ್ ಎಂಟರ್, select reconciliation account. Now we'll try to save. Still some ಬರ್ತಿದ್ದೀರಾ? Yes, some A1 underscore D0100 table. Okay. ಸೊ ಇದು ಬಿ ಪಿ ಪಾರ್ಟ್ನರ್ ನಾವು ಕ್ರಿಯೇಟ್ ಮಾಡೋಗ್ಲೇನೆ ಏನೋ ಮಿಸ್ಟೇಕ್ಸ್ ಆಗಿದೆ, ಸ್ವಲ್ಪ ಚೆಕ್ ನಾವು.
ಸೊ ನಾವು ಮ್ಯಾಂಡೇಟರಿ ಫೀಲ್ಡರ್ಸ್ ಏನಾದ್ರು ಸೆಟ್ ಮಾಡಿದ್ವಾ? ಸೊ ಲೈಕ್ ಲೇಔಟ್ ಡಿಫೈನ್ ಮಾಡಿದಾಗ ಬಿ ಎಂಟರ್. ಒಂದು ಸೆಕೆಂಡ್, ಸ್ಕ್ರೀನ್ ಲೇಔಟ್ ಹೆಂಗೋ ಓಪನ್ ಇದೆಯಲ್ಲ, ನಾನು ಸ್ಕ್ರೀನ್ ಲೇಔಟ್ HCLV enter, select this details, general data, address. ಸೊ ಅಡ್ರೆಸ್ ಅಲ್ಲಿ ಏನು ಮಾಡಿಲ್ಲ. ದೆನ್ ಕಮ್ಯುನಿಕೇಶನ್ ಅಲ್ಲಿ ಓಕೆ, ಮೇಲ್ ಅಡ್ರೆಸ್ ಅಂಡ್ ಮೊಬೈಲ್ ಟೆಲಿಫೋನ್ ನಂಬರ್ದು ಮ್ಯಾಂಡೇಟರಿ ಫೀಲ್ಡ್ ಮಾಡಿದ್ದೀನಿ. ಸೊ ನಾವು ಲೆಟ್ ಮಿ ಮೇಂಟೈನ್ ದಟ್. ಸೊ ಅದನ್ನ ಮೇಂಟೈನ್ ಮಾಡೋಣ. BP again, enter, ಡಬಲ್ ಕ್ಲಿಕ್. ಸೊ ಇಲ್ಲಿ ನೋಡಿ ಈ ಮ್ಯಾಂಡೇಟರಿ ಫೀಲ್ಡ್ಸ್ ಅವು ಮೇಂಟೈನ್ ಮಾಡಿದೆ, ನಾವು ಮೇಂಟೈನ್ ಮಾಡಿಲ್ಲ, ಸೊ ಎರರ್ ಬರ್ತಿದೆ. ಸೊ ಇವಾಗ ಮೇಂಟೈನ್ ಮಾಡ್ಬಿಟ್ಟು ಸೇವ್ ಮಾಡಿ ಬರ್ತಿದೆಯಲ್ಲ. ಇಂಟ್ರೆಸ್ಟ್ ಇದೇನು ಮ್ಯಾಂಡೇಟರಿ ಅಲ್ಲ, ಬಟ್ ಸೊ ಇಲ್ಲ ಅಂದ್ರೆ ನಾವು ಮ್ಯಾಂಡೇಟರಿ ಇರೋದು ರಿಮೂವ್ ಮಾಡೋಣ. ಆಪ್ಷನಲ್ ಹಾಕೋಣ, ಸೇವ್ ದಿಸ್. ತಗೋಬೇಕದು, ಬಟ್ ಎರರ್ ಬರ್ತಾರೆ. ನಾವು ಫಸ್ಟ್ ಆಫ್ ಆಲ್ ಅದು ಎಕ್ಸಿಸ್ಟಿಂಗ್ ಒಂದು ತಗೋಬಾರ್ದಿತ್ತು. ಆಕ್ಚುಲಿ ಅವ್ರು ಏನಾದ್ರು ಮಿಸ್ಟೇಕ್ ಮಾಡಿದಾರೆ ಇಲ್ಲ ಒಂದ್ ಕಡೆ ಅನ್ಸುತ್ತೆ. ಓಕೆ. ಸೊ ಮ್ಯಾಂಡೇಟರಿ ಫೀಲ್ಡ್ ರಿಮೂವ್ ಮಾಡಿದ್ದೀನಿ, ತಗೊಂತಾ ಇದೆ ಇವಾಗ. ಸೊ ನಾವು ಐ ವಿಲ್ ಗೋ ಟು FLV ಫೈನಾನ್ಸ್ ಸಾಫ್ಟ್ವೇರ್, ಕಂಪನಿ ಕೋಡ್. ಕಂಪನಿ ಕೋಡ್ ನೋಡಿ ಇವಾಗ ಬಂತು, ರೇಂಜ್ ಸಪ್ಲೈಯರ್ದು. ಸೊ ಎಂಟರ್. ಸೊ ಇವಾಗ ಕ್ಲಿಕ್ ಮಾಡಿ ಅಂಡ್ ಸೇವ್ ನಾವು. ಓಕೆ, ಸೊ ಇವಾಗ ಸೇವ್ ಆಯ್ತು ನೋಡಿ. ಅದು ಮ್ಯಾಂಡೇಟರಿ ಫೀಲ್ಡ್ ಏನೋ ಇಶ್ಯೂ ಬರ್ತೈತೆ. ಓಕೆ, ಸೊ ಅದಿಲ್ಲ ಅಂದ್ರೆ ಪ್ರಾಪರ್ ಆಗಿ ಸೇವ್ ಆಗ್ತಾ ಇದೆ. ಸೊ ರಿಕ್ವೈರ್ಡ್ ಎಂಟ್ರಿ ಮಾಡಿದ್ನಲ್ಲ, ಸೊ ಹಂಗಾಗಿ ಏನೋ ಎರರ್ ಬರ್ತಾ ಇತ್ತು. ಮೇ ಬಿ ಅದು ಏನ್ ಎರರ್ ಆಗಿರುತ್ತೆ ಅಂದ್ರೆ, ಸೊ ಇದು ಬ್ಯಾಕ್ ಎಂಡ್ ಅಲ್ಲಿ ಫೀಲ್ಡ್ ಡಿಫೈನ್ ಆಗಿರುತ್ತೆ. ಸೊ ಅಬ್ಯಾಪರ್ ಡಿಫೈನ್ ಮಾಡಿರ್ತಾರೆ ಬ್ಯಾಕ್ ಎಂಡ್ ಅಲ್ಲಿ. ಓಕೆ, ಸೊ ಅದ್ ನೀವು ಹೋಗ್ಬಿಟ್ಟು ಅಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು. ಅದು ಟಿ ಕೋಡ್ ಬಂದ್ಬಿಟ್ಟು BSBU ಅಂತ ಏನೋ ಟಿ ಕೋಡ್ ಇದೆ ಬಿಸ್ನೆಸ್ ಫೀಲ್ಡ್ಸ್ಗೆ. BSBU ಅಂತ, BUSP ಅನ್ಸುತ್ತೆ. ಸೊ ಇಲ್ಲಿ ನಿಮಗೆ ಟೇಬಲ್ ಲೆವೆಲ್ ಅಲ್ಲಿ ಸ್ಕ್ರೀನ್ಸ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಫೀಲ್ಡ್ಸ್ ನ ಏನ್ ಮಾಡ್ಬೋದು, ರಿಸ್ಟ್ರಿಕ್ಟ್ ಮಾಡ್ಬೋದು ನಾವು. ಓಕೆ, ಸೊ ಅವನ್ ರಿಸ್ಟ್ರಿಕ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆ ಎರರ್ ಬರೋದು ಅವಾಗ ಎರರ್ ಬರಲ್ಲ ಅದು. ಓಕೆ, ಸೊ ಏನ್ ನಮಗೆ SZA1 ಬರ್ತಿತ್ತಲ್ಲ ಎರರ್, ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ SZA1 ಏನೋ ಎರರ್ ಬರ್ತಾ ಇತ್ತಲ್ವಾ, SZA1. ಸೊ ಇದ್ರಲ್ಲೇ
ಸೊ ಇದ್ರಲ್ಲಿ ನಿಮಗೆ ನೋಡಿ ಟೆಲಿಫೋನ್ ನಂಬರ್ಸ್, ಫ್ಯಾಕ್ಸ್ ನಂಬರ್ಸ್ ಇದೆಲ್ಲ. ಸೊ ಇಲ್ಲೇನೋ ಕಾನ್ಫಿಗರೇಷನ್ಸ್ ಮಿಸ್ಟೇಕ್ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅದೇನಾಗುತ್ತೆ, ಎರರ್ ಬರ್ತಾ ಇರುತ್ತೆ ಅಷ್ಟೇ. ಸೊ ಇದೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಆಗಿರುತ್ತೆ, ಮೊಬೈಲ್ ನಂಬರ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಸೊ ಬ್ಯಾಕ್ ಎಂಡ್ ಅಲ್ಲಿ ಆಗಿರುತ್ತೆ ಇದು ಇಂಟರ್ಲಿಂಕ್. ಸೊ ಅದರಿಂದ ಎರರ್ ಏನೋ ಬರ್ತಾ ಇದೆ. ಓಕೆ, ಸೊ ಡೋಂಟ್ ವರಿ. ಸೊ ಇದು ನಮ್ಗೆ ಮ್ಯಾಂಡೇಟರಿ ಏನಲ್ಲ. ಓಕೆ, ಲೆಟ್ ಇಟ್ ಬಿ. ಸೊ ಅದು ನಿಮ್ಗೆ ರಿಯಲ್ ಟೈಮ್ ಸಿಸ್ಟಮ್ ಅಲ್ಲೆಲ್ಲ ವರ್ಕ್ ಆಗುತ್ತೆ. ಈ ಥರ ಇಶ್ಯೂಸ್ ಏನೋ ಬರಲ್ಲ. ಸೊ ಇಶ್ಯೂಸ್ ಬಂದ್ರೆ ನಿಮಗೆ ಬೇಸಿಸ್ ಅಂಡ್ ಡೆವಲಪರ್ ಇರ್ತಾರೆ. ಸೊ ದೇ ವಿಲ್ ಚೆಕ್. ಇದು ಕೂಡ ಬೇಕಾಗಿಲ್ಲ, ಇವಾಗ ಕ್ರಿಯೇಟ್ ಆಗಿದೆ. ಸೊ ಇದು ಬೇಕಾಗಿಲ್ಲ, ಸೊ ಕ್ರಿಯೇಟ್. ಸೊ ಇವಾಗ ಬಿ ಪಿ ನಾವು ಏನ್ ಸೇವ್ ಮಾಡಿದೀವಿ, ಸೊ ಈ ಜಿ ಎಲ್ ರಿಕನ್ಸ್ಲೇಷನ್ ಅಕೌಂಟ್ ತಗೊಂಡಿದೀವಿ. ಸೊ ಇನ್ನೊಂದು ಸ್ಕ್ರೀನ್ ಅಲ್ಲಿ ಬೇಕಾದ್ರೆ ರಿಕನ್ಸ್ಲೇಷನ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. FS00 ಹೋಗಿ, ಸೊ ಕರೆಂಟ್ ಲಯಬಿಲಿಟೀಸ್, ಅಕೌಂಟ್ಸ್ ಪೇಬಲ್. ಓಕೆ, ಸೊ ರಿಕನ್ಸ್ಲೇಷನ್ ಕರೆಕ್ಟ್ ಆಗಿದೆ. ಸೊ ಇವಾಗ ನಾವು ವೆಂಡರ್ ಅಗೇನೆಸ್ಟ್ ಇನ್ವಾಯ್ಸ್ ರೈಸ್ ಮಾಡ್ತಾ ಹೋಗೋಣ. ಓಕೆ, ಸೊ ವೆಂಡರ್ ಅಗೇನೆಸ್ಟ್ ನೀವು ಮ್ಯಾನ್ಯುವಲ್ ಇನ್ವಾಯ್ಸ್ ಅಂದ್ರೆ ನಾನ್ ಪಿ ಒ ಇನ್ವಾಯ್ಸಸ್ ನ ಪೋಸ್ಟ್ ಮಾಡಬೇಕು ಅಂದ್ರೆ ಟಿ ಕೋಡ್ ಇಸ್ FB60. ಎಂಟರ್. ಸೊ FB60 ಹೋಗ್ಬಿಟ್ಟು ಎಂಟರ್ ಮಾಡಬೇಕು. ಸಾರಿ. ಸೊ ಇಲ್ಲಿ ನೀವು ಕಂಪನಿ ಕೋಡ್ಗೆ ಹೋಗ್ಬೇಕು. ಸೊ ನಿಮ್ಮ ಕಂಪನಿ ಕೋಡ್ನ ಆಗಬೇಕು. ಸೊ HCLT ಕಂಪನಿ ಕೋಡ್, utilities HCLT. ಸೊ ಇವಾಗ ಸಪ್ಲೈಯರ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಿದ್ವಲ್ವಾ, ಸಪ್ಲೈಯರ್ ತಗೋದು. ಸೊ ಸಪ್ಲೈಯರ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೋ ಟು ಸರ್ಚ್. ಸೊ ಬೈ ಕಂಪನಿ ಕೋಡ್. ಓಕೆ, ಎಂಟರ್. ಓಕೆ, ನೋಡಿ ಸ್ನೈಡರ್ ಎಲೆಕ್ಟ್ರಿಕ್. ಸೊ ಇದಿದೆ ಸಪ್ಲೈಯರ್. ಸೆಲೆಕ್ಟ್ ದಿಸ್. ಸೊ ಎಂಟರ್ ದ ಡೇಟ್. ಸೊ ಇನ್ವಾಯ್ಸ್ ಅಂಡ್ ಪೋಸ್ಟಿಂಗ್ ಡೇಟ್. ಸೊ ಅಮೌಂಟ್ ನೀವು ಸೊ ಆಮೇಲೆ ಕೂಡ ಮತ್ತೆ ಚೇಂಜಸ್ ಮಾಡ್ಕೋಬಹುದು. ಜಸ್ಟ್ ಐ ವಿಲ್ ಎಂಟರ್ ಫಾರ್ ಟೈಮಿಂಗ್. ಓಕೆ, ಸೊ ಇಲ್ಲಿ ಜಿ ಎಲ್ ಹಾಕ್ಬೇಕು ನಾವು, ಎಕ್ಸ್ಪೆನ್ಸಸ್ GL, ಬಿಕಾಸ್ ನಾವು ವೆಂಡರ್ ಹತ್ರ ಏನಾದ್ರು ಪರ್ಚೇಸ್ ತಾನೇ ಮಾಡೋದು. ಓಕೆ, ಸೊ ಇವಾಗ ಎಕ್ಸ್ಪೆನ್ಸಸ್ ಅಲ್ಲಿ ದೀಸ್ ಅಕೌಂಟ್ಸ್ ಇದೆ. ಸೊ ನಾನೇನ್ ಮಾಡ್ತೀನಿ, ಸ್ನೈಡರ್ ಎಲೆಕ್ಟ್ರಿಕ್ ಆಗಿದೆ ಅಂತ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹಾಕ್ತೇನೆ ಸಿಂಪಲ್ ಆಗಿ. ಸೊ 3001. ಸೊ ಎಲೆಕ್ಟ್ರಿಕಲ್ ಚಾರ್ಜಸ್. ಸೊ ಅಮೌಂಟ್ ಒಂದು 10,000 ಹಾಕೋಣ ಟೈಮಿಂಗ್. ಸೊ ಇಲ್ಲಿ ಇದು ಟ್ಯಾಕ್ಸ್ ಕೋಡ್ ಹಾಕ್ಬೇಕು. ಸೊ ಟ್ಯಾಕ್ಸ್ ಕೋಡ್ ಏನು ತಗೊಂಡಿದ್ದೀವಿ ನಾವು, 18%ಗೆ A2. ಸಾರಿ, ಸೊ A2 ತಗೊಂಡಿದೀವಲ್ವಾ. ಸೊ ಇವಾಗ ಇಲ್ಲಿ A2 ಹಾಕ್ಬೇಕು. ಕಾಸ್ಟ್ ಸೆಂಟರ್ ಹಾಕ್ಬೇಕು. ಕಾಸ್ಟ್ ಸೆಂಟರ್ ಏನ್ ಕ್ರಿಯೇಟ್ ಮಾಡಿದೆ ನಾನು, ಕಾಸ್ಟ್ ಸೆಂಟರ್. ಸೊ ಕಾಫಿ ಸೆಂಟರ್, ಕಾಸ್ಟ್ ಸೆಂಟರ್. ಸೊ 1,000. ಸೆಂಟರ್ 1,000. ಕಾಫಿ ಸೆಂಟರ್ ಆಲ್ಸೋ ಸೇಮ್. ಓಕೆ, ಸೊ ಇವಾಗ ಸೊ ರೆಫರೆನ್ಸ್ ಫೀಲ್ಡ್ ಯಾವ್ದು ಮ್ಯಾಂಡೇಟರಿ ಇದೆ. ಸೊ ರೆಫರೆನ್ಸ್ ಏನಾದ್ರು ಒಂದು ಹಾಕಿ. ಸೆಂಟರ್ ನಂಬರ್ ರೇಂಜಸ್ 19 ಇಸ್ ಮಿಸ್ಸಿಂಗ್ ಅಂತ ಬರ್ತಾ ಇದೆ ಇನ್ ದ ಇಯರ್ 2026. ಸೊ ನಾವು ನಂಬರ್ ರೇಂಜಸ್ ಮೇಂಟೈನ್ ಮಾಡಿದ್ವಲ್ವಾ, ಅಲ್ಲಿ 19 ರೇಂಜ್ ನಾವು ಮಿಸ್ ಮಾಡಿದ್ವಿ. ಐ ಮೀನ್ 19 ರೇಂಜ್ ಇನ್ನು ಮೇಂಟೈನ್ ಮಾಡಿಲ್ಲ. ಕರೆಕ್ಟ್, ನಾನು ಮೇಂಟೈನ್ ಮಾಡಿಲ್ಲ. ನಾನು ಅಪ್ ಟು 18 17 ಏನೋ ಮಾಡಿದ್ದೆ. ಲೆಟ್ ಮೀ ಶೋ ಇಟ್. ಸೊ FBN1. ಸೊ ಇದು ಡಾಕ್ಯುಮೆಂಟ್ ಅಲ್ವಾ. ಸೊ HCLT ಇಂಟರ್ವಲ್ಸ್. ಸೊ 8 ವರೆಗೂ ಮಾಡಿದ್ದೀನಿ ಅಷ್ಟೇ ನಾನು, ನಾಟ್ ಇವನ್ ಇಲ್ಲ ಮಾಡಿದ್ದು. ಸೊ ಇಲ್ಲಿವರೆಗೂ ಆಗಿದೆ. ಇದು 16 ವರೆಗೂ ಆಗಿದೆ. 16 ವರೆಗೂ ರೇಂಜ್ ಮೇಂಟೈನ್ ಮಾಡಿದ್ವಿ, 25 and 26ಗೆ. ಬಟ್ ಇವಾಗ ಎಲ್ಲರೂ ಬರ್ತಾರೆ ನಮಗೆ 19ಗೆ. ಸೊ ಎಡಿಟ್ ಆಯ್ತಾ. ಗೋ ಬ್ಯಾಕ್. ಏನಕ್ಕೆ ಎಡಿಟ್ ಆಗ್ತಾ ಇಲ್ಲ? ಓಕೆ, ಸೊ ಮೇ ಬಿ ಎರರ್ ಬರ್ತಿದೆ. ಕ್ಲಿಕ್ ಆನ್ ಎಂಟರ್ ಅಂಡ್ ಗೋ ಬ್ಯಾಕ್ ಹೋಗ್ಬಿಟ್ಟು ಮೇಂಟೈನ್ ಮಾಡಿ. ಸೊ ಇವಾಗ ಎಡಿಟ್ ಬರ್ತಾ ಇಲ್ಲ. ಓಕೆ, ಸೊ ಬೇರೆ ಯಾರೋ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಯೂಸ್ ರೆಡಿ 3 5. ಓಕೆ, ಸೊ ನಾನು 5 ಅಂದ್ಕೊಂಡೆ. 5 ಬಂದ್ಬಿಟ್ಟು ನಾನು ಯೂಸ್ ರೆಡಿ.
ಇದು 3-5. ಸೊ ಅವರು ಇವಾಗ ನಂಬರ್ ಇಂಡೆಕ್ಸ್ ಚೇಂಜಸ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎರರ್ ಬರ್ತಾ ಇದೆ. ಸೊ ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಟ್ರೈ ನಾವು. ಸೊ ಸ್ಟಿಲ್ ಇದೆ, ಗೋ ಬ್ಯಾಕ್. ಇನ್ನೊಂದು ಸ್ಕ್ರೀನಲ್ಲಿ SM12 ಹೋಗ್ಬಿಟ್ಟು ಅವ್ರೇನು ಇವಾಗ ಲಾಕ್ ಮಾಡಿದಾರಲ್ಲ ಸ್ಕ್ರೀನ್ ಡಿಲೀಟ್ ಮಾಡೋಣ. ಸೊ 3-5 ಇವ್ರದ್ದೆಲ್ಲ ಎರರ್ ಬರ್ತಾ ಇದ್ದು ಸರ್ಚ್ ನೋಡಿ. ಸೊ ಇದು ನಂಬರ್ ಇಂಡೆಕ್ಸ್ ಲಾಕ್ ಆಗಿದೆ ಇವ್ರ ಐಡಿಲಿ. ಸೆಲೆಕ್ಟ್ ದಿಸ್ ಅಂಡ್ ಡಿಲೀಟ್ ದಿಸ್, ಡಿಲೀಟ್, ಗೋ ಬ್ಯಾಕ್. ಸೊ ಇವಾಗ ನಾವು ನಂಬರ್ ಇಂಡೆಕ್ಸ್ ಕೊಡಿ ಎಡಿಟ್ ಕ್ಲಿಕ್ ಮಾಡಿ. ಸೊ ನೋಡಿ ಇವಾಗ ಓಪನ್ ಆಯ್ತು. ಸೊ ಇವಾಗ ಏನು ಮಾಡಬೇಕು, ಸೊ ಕ್ಲಿಕ್ ಆನ್ ಪ್ಲಸ್ 16 ಆಗಿದೆ, 17 ಲೈನ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ 17 and 18, ಓಕೆ 19 ಮಾಡ್ಬೇಕಲ್ವಾ. ಒನ್ ಮೋರ್ ಪ್ಲಸ್, ಸಾರಿ 26. ಸೊ 17 0 0 0 0 0 17 9 9 9 9 9. So next 26 18 0 0 0 18 9 9 9 9. So enter. So ಈ ನಂಬರ್ just overlap 0 1. Oh yes. Why? Because this is ನಂಬರ್ ಇಂಡೆಕ್ಸ್ ಇದು. ಓಕೆ, ಸೊ ನಾವು ಓವರ್ಲ್ಯಾಪ್ ಮಾಡ್ತಾ ಇದೀವಿ. 9 ಡಿಲೀಟ್ 9 ಇವಾಗ ಕರೆಕ್ಟ್ ಆಗಿದೆ. ಸೊ ಇವಾಗ ಸೆಟ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ನಾವು 19 ಮೇಂಟೈನ್ ಮಾಡಬೇಕು. 19 ಎರರ್ ಬರ್ತಿದೆ. ಓಕೆ, ಸೊ 19 ಯೂಸ್ ಮಾಡ್ಬಿಟ್ಟೆ. ಸೊ 19 ಮೇಂಟೈನ್ ಮಾಡಿ. ಸೊ ಓಪನ್ ಆನ್ ಮೋರ್, go to the 19 2026 00 19 0 0 0 0 0. So 0019 999. ಓಕೆ, ಸೊ ಸೇಟ್. ಸೊ ಇವಾಗ 19 ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಇನ್ನೂ ತುಂಬ ಮೇಂಟೈನ್ ಮಾಡಬೇಕು. ಸೊ ಬಟ್ ನಾನು ಟೈಮಿಂಗ್ 19 ಮಾಡಿದ್ವಿ. ಸೊ ನಾವು FB60 ಹೋಗಿ, ಸೊ ಮ್ಯಾನುವಲ್ ಇನ್ವಾಯ್ಸ್ ಪೋಸ್ಟಿಂಗ್ಗೆ ಸಪ್ಲೈಯರ್ ನಂಬರ್ ಹಾಕಿ, ಸೊ ಇನ್ವಾಯ್ಸ್ ಡೇಟ್ ಹಾಕಿ, ರೆಫರೆನ್ಸ್ ಫೀಲ್ಡ್ ಒಂದು ಏನೋ ಹಾಕಿ, ಸೊ ಟೆಸ್ಟ್ ಅಮೌಂಟ್ 10,000 ಇಲ್ಲಿ ಮೇಂಟೈನ್ ಮಾಡಿ. ಸೊ ಎಲ್ಲ ಬ್ಲ್ಯಾಂಕ್ ಬಿಡ್ಬೋದು, ಆಮೇಲೆ ಕೂಡ ಎಂಟರ್ ಮಾಡ್ಬೋದು. ಸೊ ಇನ್ವಾಯ್ಸ್ ಪೋಸ್ಟಿಂಗ್ ಮಾಡ್ತಾ ಇದ್ವಿ, ವೆಂಡರ್ ಇನ್ವಾಯ್ಸ್ ಅಂತ ಹಾಕೊತೀವಿ. ಸೊ ನೆಕ್ಸ್ಟ್ GL ಅಕೌಂಟ್. ಸೊ ಎಕ್ಸ್ಪೆನ್ಸಸ್ GL ತೊಗೊಂಡಿದ್ದೀನಿ. ಸೊ ಸೇಮ್ 10,000. ಸೊ ಟ್ಯಾಕ್ಸ್ ಕೋಡ್ 8 ತೊಗೊಂಡಿದ್ದೀನಿ. ಅಂಡ್ ಕಾಸ್ಟ್ ಸೆಂಟರ್, ಪ್ರಾಫಿಟ್ ಸೆಂಟರ್, ಎಂಟರ್. ಸೊ ಇವಾಗ ಇದು ಟೋಲರೆನ್ಸ್ ಬರ್ತಾರೆ. ಸೊ ಟೋಲರೆನ್ಸ್ನ ಮೇಂಟೈನ್ ಮಾಡಬೇಕು ವೆಂಡರ್ ಆ್ಯಂಡ್ ಕಸ್ಟಮರ್ಗೆ. ಓಕೆ, ಸೊ ಇದು ಕಾಮನ್ ಆಗಿ ಬಂದೇ ಬರುತ್ತೆ ನಾವು ಮೇಂಟೈನ್ ಮಾಡಿಲ್ಲ ಅಂದರೆ. ಸೊ ನಾವು ವಿಲ್ ಕ್ಲೋಸ್ ದಿಸ್, ಓಪನ್ ಒನ್ ಮೋರ್ ಸ್ಕ್ರೀನ್, OBA3. ಸೊ OBA3 ಟೀ ಕೋಡ್ ಹೋಗ್ಬಿಟ್ಟು ಕಸ್ಟಮರ್ ಆ್ಯಂಡ್ ವೆಂಡರ್ ಅಂತ ಟೋಲರೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲಿ ಹಾಕ್ಕೊಡ್ತೀನಲ್ಲ ಟೀ ಕೋಡ್ಸು. ಸೊ ವೆಂಡರ್ ಟೋಲರೆನ್ಸ್, ವೆಂಡರ್ ಕಸ್ಟಮರ್ಗೆ ಟೋಲರೆನ್ಸ್ ಟೀ ಕೋಡ್ ಬಂದ್ಬಿಟ್ಟು OBA. ಓಕೆ, ಸೊ ನೆಕ್ಸ್ಟ್ ನೇವ್ ಎಂಟ್ರೀಸ್, ಕಂಪನಿ ಕೋಡ್ ಇಸ್ HCLT, ಟೋಲರೆನ್ಸ್ ಗ್ರೂಪ್ HCLTನೇ ಕೊಟ್ಕೊಳ್ಳೋಣ. ಸೊ ಇದು ವೆಂಡರ್ಗಲ್ವಾ, ಸೊ ಟೋಲರೆನ್ಸ್ ಫಾರ್ HCLT. ಓಕೆ, ಸೊ ರೇಂಜ್ ಎಲ್ಲ ಏನೋ ಮೇಂಟೈನ್ ಮಾಡೋದ, ವಿಲ್ ಕೀಪ್ ಇಟ್ ಬ್ಲ್ಯಾಂಕ್, ಟ್ರೈ ಟು ಸೇವ್ ಇಟ್. ಗೋ ಬ್ಯಾಕ್. ಸೊ ಇವಾಗ ನಾವು ಮೇಂಟೈನ್ ಏನೋ ಮಾಡಿದ್ವಿ ವೆಂಡರ್ಗೆ, ಕರೆಕ್ಟ್. ಸೊ ಇವಾಗ, ಸೊ ಲೆಟ್ ಮೀ ಟ್ರೈ ಅಗೇನ್.
ಸೊ ವಿಲ್ ಗೋ ಬ್ಯಾಕ್ ಅಂಡ್ ಟ್ರೈ ಅಗೇನ್. ಸೊ ಇವಾಗಲೂ ಆಕ್ಚುಲಿ ಅಲೋ ಮಾಡೋದಿಲ್ಲ, ಏನಕ್ಕೆ ಅಂದ್ರೆ ಅದು ನಾವು ವೆಂಡರ್ಗೆ ಅಸೈನ್ ಮಾಡಿಲ್ಲ ಇನ್ನು ಆ ಗ್ರೂಪ್ನ. ಓಕೆ, ಸೊ ಅದಕ್ಕೋಸ್ಕರ. ಸೊ ಲೆಟ್ ಮಿ ಶೋ ದಟ್ ಎರರ್. ಓಕೆ, ಸೊ ಇವಾಗ ಬರ್ತಾ ಇದ್ರೆ ಟೋಲರೆನ್ಸ್ ಟೆಸ್ಟ್. ಸ್ಟಿಲ್ ಐ ವಿಲ್ ಗೋ ಬ್ಯಾಕ್ ಸ್ಲಾಶ್ again FB60. ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ರೆಫರೆನ್ಸ್ ಫೀಲ್ಡ್ ಹಾಕಿದ್ನ ಎಂಟ. ಸೊ ಇವಾಗ ಎರರ್ ಇದು ಹಾಗೆ ಇದೆ. ಸೊ ಲೆಟ್ ಮಿ ಓಪನ್ ಒನ್ ಮೋರ್ ಸ್ಕ್ರೀನ್. ಗೋ ಟು ಬಿ ಪಿಗೆ ಹೋಗ್ಬಿಟ್ಟು ಸೊ ಇಲ್ಲಿ ನಾವು ವೆಂಡರ್ಗೆ ಟೋಲರೆನ್ಸ್ ಗ್ರೂಪ್ನ ಅಸೈನ್ ಮಾಡಬೇಕು. ಓಕೆ, ಸೊ ಟೋಲರೆನ್ಸ್ ಗ್ರೂಪ್ ಟೋಲರೆನ್ಸ್. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು HCl T ಟೋಲರೆನ್ಸ್ ಗ್ರೂಪ್ ಎಂಟರ್ ಸೆಟ್. Okay, so now go back. So now click on enter. So let me do one thing. ಫಸ್ಟ್ ನಾನು ಯೂಸರ್ ಐಡಿಗೆ ಆ ಥರ ಇನ್ಸ್ಟು OB57 ಏನಿದೆ ಅದು ಮೇಂಟೈನ್ ಆಗಿದೆ ಕೂಡ ನೋಡೋಣ. ಸೊ ನೋಡಿ ಬೇರೆ ಇದೆ. ಸೊ ನಾವು HCl E ಅಂತ ಹಾಕಿದ್ವಿ. ಸೊ ಅದನ್ನ ತಗೋಬೇಕು. ಸೇವ್ ಇಟ್. ಸೊ ಇದು ಯೂಸರ್ ಐಡಿಗೆ. ಸೊ ಗೋ ಬ್ಯಾಕ್. ಸೊ ನಾವು ಲೆಟ್ ಮಿ ಎಂಟರ್. ನೆಕ್ಸ್ಟ್ ಇಲ್ಲ ಏನೋ ಬರ್ತಿಲ್ಲ. ಸೊ FB60 ಎಂಟರ್. Stage player reference field tax cost center profit center. Enter the text here. Right. ಓಕೆ, ನೋಡಿ ಇವಾಗ ಯಾರು ಬರ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಸೊ ಇಲ್ಲಿ ಬೇರೆ ಏನೋ ಬರ್ತಿದೆ. ಏನೇನು ಅಂದ್ರೆ ಈ ಟ್ಯಾಕ್ಸ್ ಕೋಡ್ ಇದೆಯಲ್ಲ, ಟ್ಯಾಕ್ಸ್ ಕೋಡ್ ರಿಲೇಟೆಡ್ ಯಾರೋ ಬರ್ತಿದೆ. ಸೊ ಟ್ಯಾಕ್ಸ್ ಕೋಡ್ ರಿಲೇಟೆಡ್ ಏನಕ್ಕೆ ಯಾರೋ ಬರ್ತಿದೆ ಅಂದ್ರೆ ಟ್ಯಾಕ್ಸ್ CB ಅನ್ನೋದನ್ನ ಯಾರೋ ಟ್ಯಾಕ್ಸ್ ಪ್ರೊಸೆಸರ್ಸ್ನ ಅಸೈನ್ ಮಾಡ್ಬಿಟ್ಟಿದ್ದಾರೆ. ಬಟ್ ನಮ್ದು ಟ್ಯಾಕ್ಸ್ CB ಅಲ್ಲ, ಕರೆಕ್ಟ್. ಸೊ ಬೇರೆ ಯಾರೋ ಯೂಸ್ ಮಾಡ್ಬೇಕಾದ್ರೆ ಅಸೈನ್ ಮಾಡಿದ್ದಾರೆ. ಸೊ ನಾವು ಇವಾಗ ಚೇಂಜ್ ಮಾಡಬೇಕು. OBBGಗೆ ಹೋಗಿ ಸೊ ಟ್ಯಾಕ್ಸ್ ಅಸೈನ್ಮೆಂಟ್ನ ಚೇಂಜ್ ಮಾಡಬೇಕು. ಸೊ ಕಂಟ್ರಿ IN. ಸೊ ಟ್ಯಾಕ್ಸ್ ಇರೋದನ್ನ ಚೇಂಜ್ ಮಾಡಬೇಕು. ಸೊ ನಮ್ದು ಯಾವ್ದಿದೆ ಟ್ಯಾಕ್ಸ್ದು? ಸೊ HCT ಟ್ಯಾಕ್ಸ್ ಅಂತ ಇದೆ. ಸೊ ರಿಮೂವ್ ದಿಸ್ HCT ಟ್ಯಾಕ್ಸ್. ಸೆಲೆಕ್ಟ್ ದಿಸ್, ಸೇವ್ ದಿಸ್, ಸೇವ್. ಸೊ ಇವಾಗ ಗೋ ಬ್ಯಾಕ್. ಸೊ ಇವಾಗ ಎಂಟರ್. ಸೊ ಗೋ ಬ್ಯಾಕ್ ಅಂಡ್ ಕಮ್ ಅಗೇನ್. FB60 so enter account, invoice date, amount enter invoice, GL account, tax code A2,
cost center, profit center. So now click on enter. Okay. So A2 select ಮಾಡಿದೀವಲ್ವಾ, A2 ಹೋಗ್ಬಿಟ್ಟಿದೆ. ಓಕೆ, ಸೊ ಇಲ್ಲೂ ಕೂಡ A2 ಸೆಲೆಕ್ಟ್ ಮಾಡಬೇಕು. ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್, ಎಂಟರ್. ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್, ಎಂಟರ್. ಸೊ ಸ್ಟಿಮ್ಯುಲೇಟ್, ಎಂಟರ್. ಸೊ ಇವಾಗ 10,000 ಆಯ್ತು, ಬಟ್ ಟ್ಯಾಕ್ಸ್ ಇನ್ನು ಅಮೌಂಟ್ ಕ್ಯಾಲ್ಕುಲೇಟ್ ಆಗಿಲ್ಲ ನಮಗೆ, ಕರೆಕ್ಟ್ ಅಲ್ವಾ? ಸೊ ಏನು ಕ್ಯಾಲ್ಕುಲೇಟ್ ಆಗಿಲ್ಲ ಅಂತ ಚೆಕ್ ಮಾಡೋಣ. ವಿಲ್ ಗೋ ಬ್ಯಾಕ್. ಎಸ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಕೊಟ್ಟಿದ್ದೀನಿ, ಸ್ಟಿಲ್ ತಗೊಂಡಿಲ್ಲ. ಯಾಕೆ ಇಲ್ಲಿ A2 ಮಿಸ್ ಆಗ್ಬಿಟ್ಟಿದೆ ಮತ್ತೆ. ಓಕೆ, A2 ಎಂಟರ್. ಏನೋ ಒಂದು ಎರರ್ ಬಂತಲ್ಲ ನಮಗೆ ವಾರ್ನಿಂಗ್ ಮೆಸೇಜ್. ಲೆಟ್ ಮಿ ಚೆಕ್ ದಟ್. ಅಕೌಂಟ್ ಈಸ್ ನಾಟ್ ಟ್ಯಾಕ್ಸ್ ರಿಲೆವೆಂಟ್, ಟ್ಯಾಕ್ಸ್ ಕೋಡ್ ವಿಲ್ ಬಿ ಇಗ್ನೋರ್ಡ್ ಅಂತ ಇದೆ. ಓಕೆ, ಸೊ ಅಂದ್ರೆ ಈ ಅಕೌಂಟ್ ಬಂದ್ಬಿಟ್ಟು, ಈ ಅಕೌಂಟ್ ಟ್ಯಾಕ್ಸ್ ಕೋಡ್ ರಿಲೆವೆಂಟ್ ಅಲ್ಲ. ಸೊ ಏನ್ ಮಾಡ್ಬೇಕು? FS00 ಆಲ್ರೆಡಿ ಓಪನ್ ಇದೆಯಲ್ವಾ. ಸೊ ಗೋ ಟು ರೆಂಟ್ ಪೇಡ್, ಅಲ್ಲ ಸಾರಿ, ವಾಟರ್ ಚಾರ್ಜಸ್, ಸಾರಿ ಎಲೆಕ್ಟ್ರಿಕ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಹೋಗ್ಬೇಕು, ಕಂಟ್ರೋಲ್ ಡೇಟಾಗೆ ಹೋಗಿ ನೋಡಿ, ಇಲ್ಲಿ ಟ್ಯಾಕ್ಸ್ ಕ್ಯಾಟಗರಿ ನಾವು ಮೆನ್ಷನ್ ಮಾಡಿ. ಸೊ ನಾವು ಎಡಿಟ್, click on this edit. So select tax category. So give star ಕೊಟ್ಬಿಟ್ರೆ ಎಲ್ಲ ಟ್ಯಾಕ್ಸ್ ಅಲೋ ಮಾಡುತ್ತೆ, ಆಲ್ ಟೈಪ್ಸ್. ಓಕೆ, ಸೊ ಸೇವ್ ಇಟ್. ಸೊ ನಾವು I will go back and click on enter. Again I will enter the tax code and enter. ಸೊ ಇವಾಗ ತಗೊಂಡಿದೆ. ಸೊ ಲೆಟ್ ಮಿ ನೋಡಿ, ಇವಾಗ ಕ್ಯಾಲ್ಕುಲೇಟ್ ಕೂಡ ಆಗಿದೆ. ತಗೊಂಡ್ಬಿಟ್ಟು ಸೊ ಇದ್ರ ಮೇಲೆ 9%, 9%, ಟೋಟಲ್ 18%, 18% ಅಂದ್ರೆ 1,800 rupees. ಓಕೆ, ಸೊ 1,800 rupees ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿದೆ. ಸೊ ಅದಕ್ಕೆ ನಂಗೆ ಇಲ್ಲಿ ರೆಡ್ ಕಲರ್ ಆಗಿ ವಾರ್ನಿಂಗ್ ತೋರಿಸ್ತಾ ಇದೆ. ಟ್ಯಾಕ್ಸ್ ಅಮೌಂಟ್ ನ ಯು ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಗ್ರಾಸ್ ಅಮೌಂಟ್. ಟೋಟಲ್ ನಾವು ಏನ್ ಅಮೌಂಟ್ ಇದೆ ಅಮೌಂಟ್ ಅಲ್ಲಿ ಎಂಟರ್ ಮಾಡಿಲ್ಲ. ಸೊ ನಾವು 11,800 ಆಗುತ್ತೆ ಟೋಟಲ್. ಎಂಟರ್. ಸೊ ನೋಡಿ ಇವಾಗ ಗ್ರೀನ್ ಕಲರ್ ಆಯ್ತು. ಸೊ ನಾವು ಕ್ಲಿಕ್ ಆನ್ ಸ್ಟಿಮ್ಯುಲೇಟ್, ಎಂಟರ್. ಸೊ ನೋಡಿ ಇವಾಗ ಎಂಟ್ರೀಸ್ ಬರ್ತಾ ಇದೆ. ಓಕೆ, ಸೊ ಎರರ್ ಮೆಸೇಜ್ ಸ್ಟಿಲ್ ಎಕ್ಸಿಸ್ಟ್ ಅಂತ ಬರ್ತಿದೆ. ಸೊ ಏನಂತ ನೋಡೋಣ. ಏನಿರ್ಬೋದು ಇರಾಗ. ಲೆಟ್ ಇಟ್ ಬಿ. ಸೊ ಒಟ್ಟು ಪೋಸ್ಟ್ ಮಾಡುವಾಗ ಎರರ್ ಬಂದೇ ಬರುತ್ತೆ. ಸೊ ಲೆಟ್ ಅಸ್ ಚೆಕ್. ಸೊ ವಾಟ್ ಇಸ್ ದ ಎರರ್ ಅಂತ. ಓಕೆ, ಸೊ ಇವಾಗ ಟೋಟಲ್ 11,800 rupees ನ ಪೇ ಮಾಡಬೇಕು ವೆಂಡರ್ಗೆ. ಸೊ 10,000 rupees ಮೇಲೆ ಇನ್ಪುಟ್ SGST 900 rupees ಅಂಡ್ ಇನ್ಪುಟ್ CGST 900 rupees ಕ್ಯಾಲ್ಕುಲೇಟ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ನಾವು ಲೆಟ್ ಮಿ ಗೋ ಬ್ಯಾಕ್, ಬಿಕಾಸ್ ಇಲ್ಲಿ ಪೋಸ್ಟಿಂಗ್ ಆಪ್ಷನ್ ಫ್ರೀಸ್ ಆಗಿದೆ. ಸೊ ನಾವು ಇವಾಗ ಪೋಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಏನೋ ಎರರ್ ಇದೆ ಅಂತ ತೋರಿಸ್ತಿದೆ. ಏನ್ ಎರರ್ ಅಂತ ಚೆಕ್ ಮಾಡೋಣ. ಬಟ್ ಸ್ಟಿಮ್ಯುಲೇಟ್ ಆಗಿದೆ, ಕ್ಯಾಲ್ಕುಲೇಟ್ ಆಗಿದೆ. ಸೊ ಟ್ಯಾಕ್ಸ್ ವೈಸ್ ವಾಗಿ ಏನೂ ಇಶ್ಯೂ ಇಲ್ಲ ಅಂತ ಅರ್ಥ. ಗೋ ಬ್ಯಾಕ್, ಗೋ ಬ್ಯಾಕ್. ಸೊ let me click on enter, stimulate. ನಾನು ಮೆಸೇಜ್ ತೋರಿಸ್ತಾ ಇಲ್ವಲ್ಲ. ಇನ್ನೊಂದ್ಸಲ ಮಾಡೋಣ. ಸೊ B60 ಕಂಪನಿ ಸೊ 10,000 ಹಾಕ್ಬೇಕು ಫಸ್ಟ್. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗೋವರೆಗೂ 15 ಮೇಂಟೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10,000 ಟ್ಯಾಕ್ಸ್ ಕೋಡ್ ಇಸ್ A2. ಸೊ ಕಾಸ್ಟ್ ಸೆಂಟರ್, ಆಫೀಸ್ ಸೆಂಟರ್. ಸೊ ಕ್ಯಾಲ್ಕುಲೇಟ್ ಟ್ಯಾಕ್ಸ್. ಸೊ 1,800 ಆಗಿದೆ, 11,800 ಎಂಟರ್. ಸೊ ಇಲ್ಲಿ ನಮಗೆ ಏನೋ ಪ್ರಾಬ್ಲಮ್ ಬಂತು ಆಗಲೇ, ಇವಾಗ ಬರ್ತಾ ಇಲ್ಲ. ಲೆಟ್ ಮಿ ಸ್ಟಿಮ್ಯುಲೇಟ್. ನೋಡಿ ಇವಾಗ ಬರ್ತಿದೆ. ಏನು? ಸೊ ಟ್ಯಾಕ್ಸ್ ಕ್ಯಾಟಗರಿ ಟ್ಯಾಕ್ಸ್ ಅಕೌಂಟ್ ರಾಂಗ್ HCLT 290001 ಅಂತ ಇದೆ. ಟ್ಯಾಕ್ಸ್ ಕ್ಯಾಟಗರಿ ಟ್ಯಾಕ್ಸ್ ಅಕೌಂಟ್ ರಾಂಗ್ ಅಂತ ಇದೆ. ಸೊ ಇವಾಗ ಈ GL ಅಕೌಂಟ್ ಚೆಕ್ ಮಾಡೋಣ. FS00. ಸೊ ಟ್ಯಾಕ್ಸ್ ಅಕೌಂಟ್ 29001 ವಿಚ್ ಬೇರೆ ಕಂಟ್ರೋಲ್ ಡೇಟಾ. ಸೊ ಎಡಿಟ್. ಸೊ ಇದಕ್ಕೆ ನಾವು ಟ್ಯಾಕ್ಸ್ ಕ್ಯಾಟಗರಿ ಅವಶ್ಯಕತೆ ಇಲ್ವಲ್ಲ.
Okay, so let me use star, enter, save it, enter. One ಕೊಟ್ಟಿದ್ದೀನಿ. So let me click on enter, stimulate ಆಯ್ತು, go back, try to post. ಸೊ ಫಸ್ಟ್ ನನಗೆ ಎಸ್ ಜಿ ಎಸ್ ಟಿ ಎರರ್ ಬಂತಲ್ವಾ, ಸೊ ಅದಕ್ಕೆ ನಾನು ಚೇಂಜ್ ಮಾಡಿದ್ದೀನಿ. ಸೊ ಸಿ ಜಿ ಎಸ್ ಟಿ ಇದು ಕೂಡ ಇಟ್ ವಿಲ್ ಶೋ. ಸೊ ಒಂದ್ಸಲ ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ. W60 ಕ್ಯಾಲ್ಕುಲೇಟ್ ಆಗುತ್ತೆ ಆಟೋಮೆಟಿಕ್. ಸೊ ಹಂಗಾಗಿ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಅಮೌಂಟು. Center, calculate tax. Okay, so now click on stimulate. ಸೊ ಸ್ಟಾರ್ ಕೊಟ್ಟರು ರಾಂಗ್ ಅಂತ ಬರ್ತಾ ಇದೆ. ಸೊ ಪರ್ಟಿಕ್ಯುಲರ್ ಆಗಿ ಅಪ್ಡೇಟ್ ಮಾಡಬೇಕಾ ಅಂತ ಅನ್ಸುತ್ತೆ. ಕ್ರಿಯೇಟ್ a tax GL account required to change the definition of the accounting keys. If you define the same GL account for an input and output, we are recommended that you to create a separate GL account for an input or output to use the appropriate tax category for them. Okay, so now ಇದು let it be open. ಇಲ್ಲಿ ನಾನು ಟ್ಯಾಕ್ಸ್ ಕ್ಯಾಟಗರಿನ ಪರ್ಟಿಕ್ಯುಲರ್ ಇನ್ಪುಟ್ ಹಾಕ್ಬಿಡ್ತೀನಿ. ಸೊ ಆಲ್ ಟ್ಯಾಕ್ಸ್ ತಗೊಂತಾ ಇಲ್ಲ, ಸೊ ಇನ್ಪುಟ್ ಹಾಕ್ಬಿಡ್ತೀನಿ. ಸೊ ಇನ್ಪುಟ್ ಟ್ಯಾಕ್ಸ್, ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಇನ್ಪುಟ್ ಟ್ಯಾಕ್ಸ್. ಸೊ ಇದು 80%, ಇದು ಟ್ಯಾಕ್ಸ್ ಕೋಡ್ ವೈಸು. ನಾವು ಇದನ್ನ ಹಾಕೋದು ಬೇಡ, ಟ್ಯಾಕ್ಸ್ ಕೋಡ್, ಬಟ್ ಇನ್ಪುಟ್ ಟ್ಯಾಕ್ಸ್ ಹಾಕೊಂಡು ಸಾಕು. ಅಂಡ್ ಸೇವ್ ಇಟ್. So we'll go back. I will close this screen and now click on enter. Go back. State, difference field, number, tax, GL account, amount, tax code A2, cost center, profit center, enter. First error ಬರ್ತಿದೆ, so total. So calculate tax click ಮಾಡಿ. Now click on enter, stimulate. Okay, so ಇವಾಗ ತಗೊಂತಾ ಇದೆ. ಸೊ ಇವಾಗ ಇದಕ್ಕೆ ಎರರ್ ಬರ್ತಾ ಇದೆ. So I will change that as well. Okay, so FS00, go to the current liabilities, sorry, current assets. And ಇದನ್ನು ಚೇಂಜ್ ಮಾಡೋಣ ಇನ್ಪುಟ್ ಟ್ಯಾಕ್ಸ್. ಸೊ ಸೆಟ್, go back. ಸೊ ಇವಾಗ I will click on enter. So I'll go back. So stimulate. ಮತ್ತೆ ಫಸ್ಟ್ ನೋಡ್ಬೇಕು. ಸೊ FP60, ಸೊ ಫಸ್ಟ್ ಒಂದು ಪೋಸ್ಟ್ ಆಗೋವರೆಗೂ ನಿಮಗೆ ಈ ಥರ ಚಾರ್ಜಸ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್, ಸ್ಟಿಮ್ಯುಲೇಟ್. ಓಕೆ, ಇದು ಕರೆಕ್ಟ್ ಆಗಿದೆಯಲ್ಲ. ಸೊ ಟ್ಯಾಕ್ಸ್ ಅಕೌಂಟ್ ಸ್ಲಿಪ್ ಆಗಿದೆ. ಟ್ರೈ ಟು ಪೋಸ್ಟ್.
ಸೊ ಇದು ಮೇ ಬಿ ಟ್ಯಾಕ್ಸ್ ಏನೋ ಇಶ್ಯೂ ಅನ್ಸುತ್ತೆ. ಇದೆಲ್ಲ ಕರೆಕ್ಟ್ ಮಾಡಿದ್ವಲ್ಲ ನಾವು. ಸೊ ಇವಾಗ ವಿತೌಟ್ ಟ್ಯಾಕ್ಸ್ ಕೋಡ್ ಪೋಸ್ಟ್ ಮಾಡೋಣ, ಒಂದು ಗೊತ್ತಾಗುತ್ತೆ. ಸೊ ಟ್ಯಾಕ್ಸ್ ಕೋಡ್ ಹಾಕೋದು ಬೇಡ, ಫಸ್ಟ್ ಹಂಗೆ ಪೋಸ್ಟ್ ಮಾಡ್ತೀನಿ. ಸೊ ಆಮೇಲೆ ಎರರ್ ಏನಿದೆ ಅಂತ ಗೊತ್ತಾಗುತ್ತೆ. ಎಂಟರ್. ಟ್ಯಾಕ್ಸ್ ಕೋಡ್ ಇದೆ, ಒಂದ್ಸಲ ಟ್ರೈ ಮಾಡಿ. ಮಿನಿಟ್. ಎಂಟರ್. ಪೋಸ್ಟ್. Global company HCL is not supported. ನಮ್ದು HCL T ಅಲ್ವಾ? The direct posting functionality could not be found in the global company specified. The company has either been entered in the document or the read tables of this user one. Based on this transfer in the company code, each global company must be defined in the table GHH0. Direct posting to the general ledger to take place. Okay. This is something different. Okay. ಸೊ ಇವಾಗ ಇದು ಇಶ್ಯೂ ಬರ್ತಾ ಇರೋದು ಕಂಪನಿ ಕೋಡ್ ಮೇಂಟೈನ್ ಮಾಡಿದೀವಲ್ವಾ, ಸೊ ಅಲ್ಲಿ ಅಂತ ತೋರಿಸ್ತಾರೆ, ಲೈಕ್ ಕಂಪನಿ ಅಂಡ್ ಕಂಪನಿ ಕೋಡ್ ಅಸೈನ್ಮೆಂಟ್ ಅಂಡ್ ಕ್ರಿಯೇಷನ್ಸ್ ಮಾಡಿದೀವಲ್ವಾ, ಸೊ ಅದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ತೋರಿಸ್ತಾರೆ. ಸೊ ಆಸ್ ಫಾರ್ ದಿಸ್ ಎರರ್, ಓಕೆ, ಐ ವಿಲ್ ಕ್ಲೋಸ್ ದಿಸ್. ಬಟ್ ಕಂಪನಿ HCL ತೋರಿಸ್ತಾ ಇದೆ, ಕಂಪನಿ ಕೋಡ್ HCL ಕರೆಕ್ಟ್ ಆಗಿದೆ. ಓಕೆ, ನಾವು ಗ್ರೂಪ್ ಆಫ್ ಕಂಪನಿ HCL ಅಂತ ತಗೊಂಡಿವಾಗ. ಸೊ ನಾವು ಈ ರವಿನ ಚೆಕ್ ಮಾಡೋಣ. OX15 ಹೋಗಿ, ಸೊ ಇದು ಕಂಪನಿ ಕೋಡ್ ಡೀಟೇಲ್ಸ್ ಚೆಕ್ ಮಾಡ್ತೀವಲ್ವಾ ನಾವು, OX15. ಸೊ ಅಲ್ಲಿ ಹೋಗ್ಬಿಟ್ಟು, ಸೊ ಪೊಸಿಷನ್ ಅಲ್ಲಿ HCLT ಹಾಕಿ, HCLT ಎಂಟರ್. ಎಂಟರ್. HCLT ಎಂಟರ್. ಕಂಪನಿ ಕೋಡ್ ತೋರಿಸ್ತಾ ಇಲ್ವಲ್ಲ, ಯಾರು ಡಿಲೀಟ್ ಮಾಡಿದ್ರು ನೋಡಿ. ಇಂಥ ಮಿಸ್ಟೇಕ್ ಮಾಡ್ಬಿಡ್ತಾರೆ ಪ್ರಾಕ್ಟೀಸ್ ಅಲ್ಲಿ. ಓಕೆ, ಸೊ ಈ ಮಿಸ್ಟೇಕ್ ಇಂದ ಸೊ ಯು ಹ್ಯಾವ್ ಟು ಸಫರ್. ಸೊ ಕಂಪನಿ ಕೋಡ್ ನಾನು HCLT ಕ್ರಿಯೇಟ್ ಮಾಡಿದ್ದೆ. ಓಕೆ, ಸೊ ಕಂಪನಿ ಬಂದ್ಬಿಟ್ಟು HCL. ಸೊ ಇವಾಗ ಇಲ್ಲಿ HCL ಇಲ್ಲ, HCLTನೂ ಇಲ್ಲ. ಸೊ ಎರಡು ಡಿಲೀಟ್ ಆಗ್ಬಿಟ್ಟಿದೆ. ಓಕೆ, ಸೊ ಇವಾಗ ನಾವು ಹೊಸ ಮತ್ತೆ ಮೇಂಟೈನ್ ಮಾಡ್ಬೇಕು. ನೋಡಿ, ಈ ತರ ಮಿಸ್ಟೇಕ್ಸ್ ಆಗ್ಬಿಡುತ್ತೆ ಪ್ರಾಕ್ಟೀಸ್ ಸರ್ವರ್ಸ್ ಅಲ್ಲಿ. ಮೇಂಟೈನ್ ಮಾಡಿರೋದು ಕೆಲವೊಂದ್ಸಲ ಬೇರೆ ಯಾರಾದ್ರೂ ಡಿಲೀಟ್ ಮಾಡ್ಬಿಟ್ರೆ ಇಟ್ ವಿಲ್ ಗೆಟ್ ಡಿಲೀಟ್. ಸೊ ನೀವು ಇಂಟ್ರೆಸ್ಟ್ ಹೋಗ್ಬಿಟ್ಟು ಇವಾಗ ಗ್ರೂಪ್ ಆಫ್ ಕಂಪನಿ HCL ಪ್ರೈವೇಟ್ ಲಿಮಿಟೆಡ್, ಸೊ ಸ್ಟ್ರೀಟ್ ಅಡ್ರೆಸ್ ಹಾಕೋಣ. ನಾವು ಇರೋದು ಏನೋ ಬರ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕರೆನ್ಸಿ ಏನೋ ಸೈಟ್, ಓ ಸಾರಿ, ಎಲ್ಲ ಸೋನಿಲ್ ಸೇವ್ ಮಾಡ್ಬಿಟ್ಟೆ ಇವಾಗ. ಯಸ್, 214. ಸೊ ಬಿಫೋರ್ ಇಲ್ಲಿವರೆಗೂ ಮಾಡಿರೋದಿಲ್ಲ, ಅದ್ರಲ್ಲಿ ಸೇವ್ ಆಗುತ್ತೆ. ಓಕೆ, ಬಟ್ ಯು ಹ್ಯಾವ್ ಟು ಸೇವ್ ಇಟ್ ಇನ್ ಯುವರ್ ಟಿಯರ್. ಓಕೆ, ಸೊ ಐ ವಿಲ್ ಸೇವ್, ಗೋ ಬ್ಯಾಕ್. ಸೊ ಇವಾಗ ಎಕ್ಸಿಸ್ಟ್ ಇದೆ. ಸೊ ಇವಾಗ ಇದು ಅಸೈನ್ ಕೂಡ ಆಲ್ರೆಡಿ ಮಾಡಿ ನಾವು. ಸೊ ಸ್ಟಿಲ್ ನೋಡೋಣ. ಲೆಟ್ ಮೀ ಪೋಸ್ಟ್ ನಾವು. ಎಂಟರ್. ನೋಡಿ, ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು. ಕರೆಕ್ಟಾ? ಸೊ ಯಾರ HCL ನಾವೇನ್ ಕಂಪನಿ ಕ್ರಿಯೇಟ್ ಮಾಡಿದ್ವಿ, ಗ್ರೂಪ್ ಆಫ್ ಕಂಪನಿ ಯಾರು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಾವು ಲೆಟ್ ಮಿ ಟ್ರೈ ವಿತ್ ಟ್ಯಾಕ್ಸ್ ಕೋಡ್ ಏನಾರು ಇಶ್ಯೂ ಇದೆಯಾ ಅಂತ ಚೆಕ್ ಮಾಡ್ಕೊಂಬ. ಸೊ 10,000. ಬಟ್ ನಿಮ್ಗೆ ಎರರ್ ಬಂದಿದ್ದೆಲ್ಲ ಒಳ್ಳೇದಾಯ್ತು. ಸೊ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಯಾವಾಗ ಏನಕ್ಕೆ 10,000 and tax account A2.
cost center, profit center. So next, so click on calculate tax. ಇರುತ್ತಲ್ವಾ, ಸೊ ಇವಾಗ ಅಮೌಂಟ್ನ ಚೇಂಜ್ ಮಾಡಿ 11,800 ಎಂಟರ್ ಸ್ಟಿಮ್ಯುಲೇಟ್. ಸೊ ಇವಾಗ ವಿತ್ ಟ್ಯಾಕ್ಸ್ ಕೋಡ್ ಮಾಡಿದ್ರೆ ಸೊ ಎರರ್ ಬರ್ತಾರೆ. ಓಕೆ, ಸೊ ಅಂದ್ರೆ ಇವಾಗ ಕಂಪನಿ ಕೋಡ್ ರಿಲೀಸ್ ಮಾಡಿದ್ದಾರೆ ಅಂಡ್ ಮೋರ್ ಓವರ್ ಟ್ಯಾಕ್ಸ್ ರಿಲೇಟೆಡ್ ಏನೋ ಒಂದು ಇನ್ಫಾರ್ಮೇಶನ್ ಕೂಡ ಡಿಲೀಟ್ ಆಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಮಗೆ ಈ ತರ ಎರರ್ ಬರ್ತಿದೆ. ಅಂಡ್ ಮೋರ್ ಓವರ್ ಏನಾಯ್ತು ಅಂದ್ರೆ ನಿನ್ನೆ ನಂದು ಯೂಸರ್ ಐಡಿ ಲಾಕ್ ಆಗಿತ್ತಲ್ಲ, ಸೊ ಎಕ್ಸ್ಪೈರ್ಡ್ ಆಗಿತ್ತು, ನಾನು ರೀಸೆಟ್ ಮಾಡಿಸ್ಕೊಂಡೆ ಇದು. ಸೊ ಮೇ ಬಿ ರೀಸೆಟ್ ಮಾಡಿದಾಗ ಅದು ಏನೇನಿತ್ತು ಅದು ಮೇ ಬಿ ಡಿಲೀಟ್ ಆಗಿರ್ಬಹುದು ಅಂತ ನನಗೆ ಮೇ ಬಿ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಹೇಗಿದ್ರೆ ಇದು ವರ್ಕ್ ಆಗಲ್ಲ. ಓಕೆ, ಸೊ ನಾವು ಟ್ಯಾಕ್ಸ್ ಕೋಡ್ ಏನು ಇಶ್ಯೂ ಇದೆ ಸೊ ಅದನ್ನ ಚೆಕ್ ಮಾಡಲೇಬೇಕು. ಓಕೆ, ಸೊ ಟ್ಯಾಕ್ಸ್ ಕೋಡ್ ರಿಲೇಟೆಡ್ ಏನು ಇಶ್ಯೂಸ್ ಇದೆ ಅದನ್ನ ಚೆಕ್ ಮಾಡ್ತೇನೆ. ಓಕೆ, ಚೆಕ್ ಮಾಡ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಇನ್ವಾಯ್ಸ್ ವಿಲ್ ಬಿ ಗೆಟಿಂಗ್ ಪೋಸ್ಟೆಡ್. ಓಕೆ, ಸೊ ನಮಗೆ ಬಿ ಪಿ ಕಾನ್ಫಿಗರೇಷನ್ ಪರ್ಫೆಕ್ಟ್ ಆಗಿದೆ ಅನ್ನೋದಕ್ಕೆ ಇನ್ವಾಯ್ಸ್ ಪೋಸ್ಟ್ ಆಗ್ತದೆ. ಅಂಡ್ ಟ್ಯಾಕ್ಸ್ ಕಾನ್ಫಿಗರೇಷನ್ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಒಂದ್ಸಲ ಚೆಕ್ ಮಾಡಿದ್ದೆ ಅಲ್ವಾ WebB50. ಸೊ ಅವಾಗ ವರ್ಕ್ ಆಗಿತ್ತು. ಸೊ ಇವಾಗ ಆಗ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಆಸ್ ಡಿಲೀಟೆಡ್. ಓಕೆ, ಸೊ ನಾವು ಇದು ಹಿಂಗೆ ಇರಲಿ. ಸೊ ನಾನು ಇವಾಗ ನಾನು ನಾಳೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಮತ್ತೆ. ಸೊ ಇವಾಗ ನಾವು ಆಲ್ರೆಡಿ ಏನು ಪೋಸ್ಟ್ ಮಾಡೋದಿಲ್ಲ ಒಂದು ಡಾಕ್ಯುಮೆಂಟ್, ಅದರ ಡೀಟೇಲ್ಸ್ ನೋಡೋಣ. FBL1N. ಸೊ FBL1N ಬಂದ್ಬಿಟ್ಟು ಸೊ ನಿಮಗೆ ವೆಂಡರ್ ಅಕೌಂಟ್ ಅಲ್ಲಿ ಏನೇನು ಡೀಟೇಲ್ಸ್ ಇದೆ ಅದನ್ನ ಚೆಕ್ ಮಾಡೋದಕ್ಕೆ. ಓಕೆ, ಸೊ ಒಂದೇ ವೆಂಡರ್ ಇರೋದ್ರಿಂದ ನಾನು ಎಕ್ಸಿಕ್ಯೂಟ್ ಕೊಡ್ತೀನಿ ಡೈರೆಕ್ಟ್. ಸೊ ನಾನು ಇವಾಗ ಪೋಸ್ಟಿಂಗ್ ಮಾಡೋದು ಇಲ್ಲಿ ಇದೆ. ಸೊ 10,000 rupees. ಸೊ ಈ ಡಾಕ್ಯುಮೆಂಟ್ ವಿತ್ ದಿಸ್ ಡಾಕ್ಯುಮೆಂಟ್. ಓಕೆ, ಸೊ ಲೈನ್ ಐಟಮ್ ಡಿಸ್ಪ್ಲೇಗೆ ನಾನು ಟಿ ಕೋಡ್ ಹಾಕಿರ್ತೀನಿ. ಸೊ ವೆಂಡರ್ ಇನ್ವಾಯ್ಸ್ posting. So FB60. So next vendor. So line item display. So FBL1N. Okay, I will set. Control B set. ಓಕೆ, ಸೊ ಇವಾಗ ಎರರ್ ಏನ್ ಬರ್ತಾ ಇದೆ ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮ್ಗೆ ನಾಳೆ ಪೇಮೆಂಟ್ ಯಾವ ತರ ಮಾಡೋದು ವೆಂಡರ್ಗೆ ನೆಕ್ಸ್ಟ್ ಅಂತ ತೋರಿಸ್ತೀನಿ. ಓಕೆ, ಬಿಕಾಸ್ ಆಲ್ರೆಡಿ 9 o'clock. ಸೊ ಎಲ್ಲಿ ಮಿಸ್ ಆಗಿರುತ್ತೆ ಅಂತ ನಾನು ಚೆಕ್ ಮಾಡ್ತೀನಿ ಒಂದ್ಸಲ ಇದು. ಸೊ ಟ್ಯಾಕ್ಸ್ ಇವಾಗ ಫುಲ್ ಚೆಕ್ ಮಾಡ್ಬೇಕು ನಾನು. ಸೊ ಎಲ್ಲಿಂದ ಚೆಕ್ ಮಾಡ್ಬೇಕು ಅಂದ್ರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಇಂದ ಸೀಕ್ವೆನ್ಸ್ ಇಂದ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೇಕು. ಸೊ ಎಲ್ಲಿ ಮಿಸ್ ಆಗಿದೆ. ಓಕೆ, ಸೊ ನೋಡೋಣ, ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇದು. ಸೊ ನೀವು ಬಿ ಪಿ ಕಾನ್ಫಿಗರೇಷನ್ಸ್ ಮಾಡಿ ಅಂಡ್ ಮೋರ್ ಓವರ್ ನಿಮಗೆ ಇದು ಎರರ್ ಬರ್ದೇನೆ ಇರ್ಬೋದು ಬಿಕಾಸ್ ನಿಮ್ಮ ಕಾನ್ಫಿಗರೇಷನ್ಸ್ ಸಿಸ್ಟಮ್. ಓಕೆ, ಸೊ ನಿಮಗೆ ಎರರ್ ಬರದೇ ಇರ್ಬೋದು. ಸೊ ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸ್ಟಿಲ್ ಏನಾದ್ರು ಡೌಟ್ಸ್ ಇದ್ರೆ ಓಕೆ ಕಾಂಟ್ಯಾಕ್ಟ್. ಓಕೆ, ಸೊ ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದೆಯಾ? ಸೊ ರಿಗಾರ್ಡಿಂಗ್ ಟ್ಯಾಕ್ಸ್ ಕೋಡ್ ಒಂದು ಕ್ಯಾಲ್ಕುಲೇಷನ್ ಆಗ್ತಾ ಇಲ್ಲ. ಸೊ ದಟ್ ಐ ವಿಲ್ ಎಕ್ಸ್ಪ್ಲೇನ್ tomorrow. ಓಕೆ, ಓಕೆ, ಫೈನ್, ಥ್ಯಾಂಕ್ ಯು, ಬಾಯ್.